ಒಬ್ಬ ಕ್ರಿಮಿನಲ್ಗೆ ಪ್ರೈಮ್ ಮಿನಿಸ್ಟರ್ ರೇಂಜ್ಗೆ ಸೆಕ್ಯೂರಿಟಿ ಕೊಡ್ತಿದ್ದಾರೆ ಅಂದ್ರೆ ಅವನು ಖೈದಿ ಅಲ್ಲ, ಈ ಕಾಲದ ಡೆವಿಲ್. ಆ ಕಾಳಿದಾಸ ಯಾರು ಅನ್ನೋದನ್ನ ನೋಡೋಣವಾ? ಕಾಳಿದಾಸನಾಗಿ ಧ್ರುವ ಕಾಣಿಸ್ಕೊಂಡ್ರೆ ಕಾಲಭೈರವನಾಗಿ ಕಿಚ್ಚ ಸುದೀಪ್ ಸರ್ ಅವರು ಕಾಣಿಸ್ಕೊಂಡಿರೋ ಕೇಳಿದ ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಮಾತಾಡೋಣ ಟ್ರೈಲರ್ ಬಗ್ಗೆ, ಕೇಳಿ. ಶೋಮನ್ ಪ್ರೇಮ್ ಮತ್ತೆ ಧ್ರುವ ಸರ್ಜಾ ಮೊದಲ ಸಲ ಒಂದಾಗಿರೋ ಈ ಪ್ರಾಜೆಕ್ಟ್ 1971 or 72 ಟೈಮ್ ಪೀರಿಯಡ್ ಅಲ್ಲಿ ನಡೆಯುವ ಅಂಡರ್ ವರ್ಲ್ಡ್ ಡಾರ್ಕ್ ರಿಯಾಲಿಟಿನ ತೋರಿಸುತ್ತೆ. ಇಟ್ಸ್ ಎ ರಿಯಲ್ ಸ್ಟೋರಿ ಅಂತಾನು ಎಲ್ಲೋ ಒಂದು ಇಂಟರ್ವ್ಯೂದಲ್ಲಿ ಹೇಳೋದನ್ನ ಕೇಳಿಸ್ಕೊಂಡಿದ್ದೆ. ಎನಿವೆ, ಕಾಲಿಗೆ ಚಪ್ಪಲ್ ಹಾಕಿರೋ ಕಾಳಿದಾಸನ ಹೆಸರಲ್ಲೂ ಒಂದು ಶಾಂತಿ ಇದ್ರು ಪರ್ಫಾರ್ಮೆನ್ಸ್ ಅಲ್ಲಿ ಮಾತ್ರ ಪೂರ್ತಿ ಅಶಾಂತಿ. ಧ್ರುವ ಸರ್ಜಾ ಅವರ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಆ ರಾ ಲುಕ್ ಮತ್ತೆ ಆಕ್ಷನ್ ಪ್ರಿನ್ಸ್ ನ ಒಂದು ಹೊಸ ಅವತಾರದಲ್ಲಿ ಪರಿಚಯ ಮಾಡಿಸ್ತಿದೆ. ಹೀರೋಯಿನ್ ರೇಷ್ಮಾ ಪಕ್ಕ ಲೋಕಲ್ ಹುಡುಗಿಯಾಗಿ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಂಡ್ರೆ, ಸಂಜು ಬಾಬಾ ಲಾಂಗ್ ತಗೊಂಡು ಕೋಲಿನ ಕಟ್ ಮಾಡಿದಂಗೆ ಕಚ ಕಚ ಅಂತ ಕಟ್ ಮಾಡ್ತಿದ್ದಾರೆ ತಲೆಗಳನ್ನ. ಶಿಲ್ಪಾ ಶೆಟ್ಟಿ ಅಂಡ್ ರಮೇಶ್ ಅರವಿಂದ್ ಅಂಡ್ ರವಿ ಮಾಮನ ಕ್ಯಾರೆಕ್ಟರ್ಸ್ ಅಲ್ಲಿ ಟೀಸರ್ ಅಂಡ್ ಟ್ರೈಲರ್ಸ್ ಅಲ್ಲಿ ಒಂದ್ ರೀತಿ ಪವರ್ ಕಾಣಿಸ್ತುಂಟು. ವಿಲಿಯಂ ಡೇವಿಡ್ ವಿಜುವಲ್ಸ್ ಮಾತ್ರ ಸಖತ್ ರಾ ಅಂಡ್ ವಿಂಟೇಜ್ ಫೀಲ್ ನ ಕೊಡ್ತಿದ್ರೆ, ಕೆವಿನ್ ಪ್ರೊಡಕ್ಷನ್ ವ್ಯಾಲ್ಯೂ ನೋಡ್ತಿದ್ರೆ ಇದು ಪಕ್ಕ ವಿಜುವಲ್ ಫೀಸ್ಟ್ ಅಂಡ್ ಸೆಟ್ ವರ್ಕ್ಸ್ ಸಿಕ್ಕಾಪಟ್ಟೆ ಗ್ರ್ಯಾಂಡ್ಯೂರ್ ಆಗಿ ಹಾಕಿದ್ದಾರೆ. ಈವನ್ ಸಿಜಿ ಅಂಡ್ ವಿಎಫ್ಎಕ್ಸ್ ವರ್ಕ್ ಸಹ ಎಲ್ಲೂ ಸಹ ಪಾಯಿಂಟ್ ಔಟ್ ಮಾಡಿ ಚೆನ್ನಾಗಿಲ್ಲ ಅಂತ ಹೇಳಿರೋದನ್ನ ಕೇಳಿಸ್ಕೊಂಡಿಲ್ಲ ನಾನಂತೂ. ಮೊದ್ಲನೇ ಕಿತ್ತ ಮಚ್ಚಿಡ್ದೇವನೇ ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಬಿಟ್ರೆ ನಿಮ್ಮೆತ್ತವಳಿಗೆ ತೆಪ್ಪಾಯ್ತು ಅನ್ಬಿಡ್ರಾಡ. ಈ ಡೈಲಾಗ್ ಡೆಲಿವರಿ ಮಾತ್ರ ಥಿಯೇಟರ್ ಅಲ್ಲಿ ವಿಸಿಲ್ ಓಡಿಸೋದು ಪಕ್ಕ. ಅವರ ಆ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಇಂಟೆನ್ಸಿಟಿ ಸ್ಯಾಂಡಲ್ವುಡ್ ಗೆ ಒಂದು ಹೊಸ ಬೆಂಚ್ ಮಾರ್ಕ್ ನ ಸೆಟ್ ಮಾಡ್ತಿದೆ. ಕಾಳಿದಾಸನನ್ನ ಕಂಪ್ಲೀಟ್ ಮಾಸ್ ಆಕ್ಷನ್ ಮೋಡ್ ಅಲ್ಲಿ ತೋರಿಸಿದ್ರೆ ಅವನ ಮುಗ್ಧತೆಯನ್ನು ಸಹ ನಾವು ನೋಡಬಹುದು ಕಂಪ್ಲೀಟ್ ಸಿನಿಮಾ ನೋಡ್ಬೇಕಾರೆ. ಇದೆಲ್ಲ ಒಂದ್ ಕಡೆ ಇದ್ರೆ, ಟ್ರೈಲರ್ ನ ಕ್ಲೈಮ್ಯಾಕ್ಸ್ ಕಾಲಭೈರವನಾಗಿ ಕಿಚ್ಚ ಸುದೀಪ್ ಸರ್ ಅವರ ಬ್ಯಾಕ್ ಶಾಟ್ ತೋರಿಸಿ ಟ್ರೈಲರ್ ಎನರ್ಜಿನ ಡಬಲ್ ಮಾಡಿಸಿದ್ದಾರೆ. ಅಂಡ್ ಕಿಚ್ಚ ನಿನ್ನೆ ನಡೆದ ಟ್ರೈಲರ್ ಲಾಂಚ್ ಇವೆಂಟ್ ಗೆ ಬರಕ್ಕೆ ಆಗಿರ್ಲಿಲ್ಲ ಅಂಡ್ ಅದರಿಂದ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡಿ ಎಂಟೈರ್ ತಂಡಕ್ಕೆ ವಿಶ್ ನ ಸಹ ಮಾಡಿದ್ದಾರೆ. ಇದನ್ನ ಮಾಡಿ ಮತ್ತೊಮ್ಮೆ ಅಭಿಮಾನಿಗಳ ಮನಸ್ಸುಗಳನ್ನ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ 1970s ವಿಂಟೇಜ್ ವೈಬ್ ನ ಕೊಡ್ತಿದ್ರೆ, ಸಾಂಗ್ಸ್ ಈಗಾಗಲೇ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡಿಸಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಓವರ್ ಆಲ್ ಸಿನಿಮಾದ ಸ್ಟೋರಿನ ಬಿಟ್ಕೊಡದೆ ಸಿನಿಮಾದ ವರ್ಲ್ಡ್ ಅಂಡ್ ಆ ಕ್ಯಾರೆಕ್ಟರ್ಸ್ ನ ತೋರಿಸಿ ತುಂಬಾ ಇಂಟೆಲಿಜೆಂಟ್ ಆಗಿ ಟ್ರೈಲರ್ ಕಟ್ ಮಾಡಿದ್ದಾರೆ. ಎಸ್, ಇಟ್ಸ್ ಎ ಮಾಸ್ ಆಕ್ಷನ್ ಮೂವಿ, ಬಟ್ ಇಮೋಷನ್ಸ್ ಅನ್ನೋದು ಖಂಡಿತ ಇದ್ದೇ ಇರುತ್ತೆ ಬಿಕಾಸ್ ಇಟ್ಸ್ ಎ ಜೋಗಿ ಪ್ರೇಮ್ ಮೂವಿ. ಸೊ ನಿಮ್ಗೆ ಆಕ್ಷನ್ ಪ್ರಿನ್ಸ್ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತಾ? ಕಿಚ್ಚನ ಕ್ಯಾಮಿಯೋ ವಿಡಿಯೋಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಅಂಡ್ ಸಿನಿಮಾ ಇದೇ ಏಪ್ರಿಲ್ 30ನೇ ತಾರೀಕು ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ರು ಹೋಗಿ ಸಪೋರ್ಟ್ ಮಾಡಿ ಸಿನಿಮಾನ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋ ಸಮಯ ಲವ್ ಯು. ನೆಕ್ಸ್ಟ್ ಸಿಗ್ತೇನಪ್ಪ, ಚೆನ್ನಾಗಿ ನೋಡ್ಕೊಳ್ಳಿ.